ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ದೇವರ ಸೇವೆಯನ್ನು ಅಥವಾ ದೇವರ ಕಾರ್ಯವನ್ನು ಮಾಡುವವರಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳು ಯಾವುವು ಎಂದು ನಾವು ಧ್ಯಾನಿಸೋಣ. ದೇವರ ಸೇವೆ ಅಂದರೆ ಅದು ಸುವಾರ್ತಿಕರಾಗಿರಬಹುದು, ಅಪೋಸ್ತಲರಾಗಿರ್ಬೋದು, ಸಭಾ ಸೇವೆ ಮಾಡುವವರಾಗಿರಬಹುದು, ಪ್ರವಾದಿಗಳಾಗಿರ್ಬೋದು, ಉಪದೇಶಕರಾಗಿರ್ಬೋದು, ಅಥವಾ ಸಭೆಯಲ್ಲಿರುವಂತಹ ಸಭಾ ಹಿರಿಯರಾಗಿರಬಹುದು. ಹೀಗೆ ಅನೇಕ ಸೇವೆಗಳನ್ನು ಇವತ್ತು ಮಾಡುವುದನ್ನು ನಾವು ಕಾಣ್ತೇವೆ. ಈ ಸೇವೆಯನ್ನು ಮಾಡುವವರಾದ ನಮ್ಮಲ್ಲಿ ಯಾವ ಗುಣಲಕ್ಷಣಗಳಿರಬೇಕು ಎಂದು ನಾವಿವತ್ತು ಧ್ಯಾನಿಸೋಣ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸಪ್ಪ, ಈ ಸುಂದರವಾದ ಸಮಯವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ನೀವು ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಕ್ಕಾಗಿ, ನೀವು ಮಾಡಿದಂಥ ಎಲ್ಲ ನಿಮ್ಮ ಕೃಪೆಗಾಗಿ, ದಯೆಗಾಗಿ ಸ್ತೋತ್ರ ಸಲ್ಲಿಸ್ತಾ ಇಂದಿನ ಒಂದು ಸಂದೇಶ ಭಾಗವನ್ನು ನಿಮ್ಮ ಕರಕೊಪ್ಪಿಸಿಕೊಡ್ತೇವೆ. ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀನು ಮಾತನಾಡು. ಕೇಳುವ ಒಬ್ಬೊಬ್ಬರ ಹೃದಯಗಳನ್ನ ಮಾರ್ಪಡಿಸು. ಈ ವಾಕ್ಯಗಳನ್ನ ಕೇಳುವ ಸಹೋದರ ಸಹೋದರಿಯನ್ನ ಮುಟ್ಟು ದೇವರೇ, ನನ್ನ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ರಾಜ, ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ. ಆಮೇನ್, ಆಮೇನ್. ಸೊ ದೇವರ ಸೇವೆಯನ್ನ ಮಾಡುವವರಲ್ಲಿ ಇರಬೇಕಾದಂತಹ ಗುಣಗಳನ್ನ ನಾವು ನೋಡ್ತಾ ಇದ್ದೇವೆ. ದೇವರ ಸೇವೆಯನ್ನ ಮಾಡುವವರು ಮೊದಲು ತಮ್ಮ ಜೀವಿತದಲ್ಲಿ ಯಾರನ್ನ ಮಾದರಿಯಾಗಿ, ಯಾರನ್ನ ರೋಲ್ ಮಾಡೆಲ್ ಆಗಿ ತೆಗೆದುಕೊಳ್ಬೇಕಂದ್ರೆ, ಈ ಲೋಕದಲ್ಲಿರುವಂತಹ ಮಿಷನರಿಗಳನ್ನೆಲ್ಲ, ಮಿಷನರಿಗಳ ಅನುಭವನ ಕೇಳಿ, ಸಭಾಪಾಲಕರ ಅನುಭವಗಳನ್ನು ಕೇಳಿ, ಸುವಾರ್ತಿಕರ ಅನುಭವನ ಕೇಳಿ, ಸೇವೆಗಳನ್ನು ಮಾಡುವವರ ಅನುಭವವನ್ನು ಕೇಳಿ ಬೇಡ ಅಂತ ಹೇಳಲ್ಲ, ಅವರ ಸಾಕ್ಷಿಯನ್ನು ಕೇಳಿ, ಅದು ನಿಮ್ಮನ್ನು ಬಲಪಡಿಸ್ತದೆ. ಆದರೆ ನೀವು ಈ ಲೋಕದಲ್ಲಿ ಇರುವಂತಹ ಯಾವ ಮನುಷ್ಯನಾಗಲಿ, ಯಾವ ಮಿಷನರಿಯನ್ನಾಗಲಿ, ಯಾವ ಸೇವಕರನ್ನಾಗಲಿ ನೀವು ಅನುಸರಿಸಬೇಡಿರಿ. ಯಾಕೆಂದರೆ ಮನುಷ್ಯರೆಲ್ಲರೂ ಏನಾಗಿದ್ದಾರೆ, ಒಂದಲ್ಲ ಒಂದು ಕೊರತೆ ಇದ್ದೇ ಇರ್ತದೆ. ಅನೇಕ ಯವನಸ್ಥರು ನನ್ನ ಬಳಿ ಅನೇಕ ಸಲ ಬಂದು ಹೇಳುವುದನ್ನು ನಾನು ಕೇಳಿಸಿಕೊಂಡಿರುವುದೇನೆಂದರೆ, ನನಗೆ ಆ ಪಾಸ್ಟ್ ಅಂದರೆ, ಆ ಸೇವಕರಂದರೆ, ಆ ಮಿಷನರಿ ಅಂದರೆ, ಆ ಸುವಾರ್ತಿಕರಂದರೆ, ಆ ಪ್ರವಾದಿ ಅಂದರೆ ನನಗೆ ತುಂಬ ಇಷ್ಟ ಅಂತ ತುಂಬ ಇಷ್ಟಪಡ್ತಾ ಇದ್ದೆ. ಆದರೆ ಅವರು ಮಗ ಈ ಥರ ಮಾಡಿದ್ರು, ಅವರ ಮಗಳು ಈ ಥರ ಮಾಡಿದ್ರು, ಅವರು ಈ ಕಾರ್ಯವನ್ನು ಮಾಡಿದ್ರು, ಆದ ಕಾರಣ ನನಗೆ ಸಭೆಗೆ ಹೋಗೋಕ್ಕೂ ಇಷ್ಟ ಆಗ್ತಾ ಇಲ್ಲ, ಪ್ರಾರ್ಥನೆ ಮಾಡೋಕ್ಕೂ ಆಗ್ತಾ ಇಲ್ಲ, ಹಾಗೂ ಸೇವಾ ಕಾರ್ಯಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ನೀವು ಯಾವಾಗ ಮನುಷ್ಯನನ್ನು ನೋಡಿ ಓಡ್ತೇರೋ, ಅವರಲ್ಲಿ ಬಲಹೀನಗಳು ಬರುವಾಗ, ಅವರಲ್ಲಿ ಕೊರತೆಗಳು ಬರುವಾಗ ನೀವು ಬಿದ್ದು ಹೋಗ್ತೀರಾ. ಆದ ಕಾರಣ ಸೇವೆ ಮಾಡುವವರಾದ ನೀವುಗಳು ಮನುಷ್ಯರನ್ನ ದೃಷ್ಟಿ ಮಾಡಬೇಡಿ. ಎಲ್ಲರ ಅನುಭವಗಳನ್ನು ಕೇಳಿ, ಸಾಕ್ಷಿಗಳನ್ನು ಕೇಳಿ, ಅವರನ್ನು ಬಲಪಡಿಸಿದ ದೇವರು, ಅವರನ್ನು ಉಪಯೋಗಿಸಿದ ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ. ಆದರೆ ಅವರ ಕ್ಯಾರೆಕ್ಟರ್ಗಳಾಗಿರ್ಬೋದು, ಅವರನ್ನು ಅನುಸರಿಸುವುದಾಗಿರ್ಬೋದು, ಅವರನ್ನು ನೀವು ರೋಲ್ ಮಾಡೆಲ್ ಮಾದರಿಯಾಗಿ ಇಟ್ಟುಕೊಳ್ಳುವುದು, ಈ ಕಾರ್ಯಗಳನ್ನು ನೀವು ದಯಮಾಡಿ ಮಾಡಬೇಡಿ. ಇನ್ನು ಕೆಲವರು ಹೇಳ್ತಾರೆ, ಏನಾದರೂ ಸೇವೆಯಲ್ಲಿ ಕುಗ್ಗಿ ಹೋದರೆ ಅಥವಾ ಸೇವೆ ಮಾಡಲು ಅನೇಕ ಸಲ ಬಲಹೀನತೆಗಳು ಬರುವಾಗ ಕೆಲವರ ಸ್ಪೀಚ್ಗಳನ್ನು, ಕೆಲವರ ಸಂದೇಶಗಳನ್ನು ಅಥವಾ ಕೆಲವರು ಮಾಡುವ ಕಾರ್ಯಗಳನ್ನು ನೋಡಿ ಮೋಟಿವೇಶನ್ ತೆಗೆದುಕೊಳ್ತೇವೆ. ನಿಮ್ಮ ಜೀವಿತದಲ್ಲಿ ಸೇವೆ ಮಾಡಲು ನಿಮಗೆ ವೈರಾಗ್ಯ ಬೇಕಂದ್ರೆ ಅದು ಪರಿಶುದ್ಧಾತ್ಮನು ಮಾತ್ರ ನೀಡಲಿಕ್ಕೆ ಸಾಧ್ಯ. ನೀವೇನಾದರೂ ಮನುಷ್ಯರನ್ನ ನೋಡಿಕೊಂಡು ಅಥವಾ ಮನುಷ್ಯನನ್ನ ದೃಷ್ಟಿಸಿಕೊಂಡು ನೀವು ಓಡುವುದಾದರೆ ನಿಮ್ಮಲ್ಲಿ ಏನಾಗ್ತದೆ ಅಂದರೆ, ನೀವು ಸೋತು ಹೋಗ್ತೀರಾ. ನಿಮ್ಮಲ್ಲಿ ಕೊನೆಯವರೆಗೂ ಆ ಸೇವೆನ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಯಾಕೆ ಇವತ್ತು ಸೇವೆಯನ್ನು ಪ್ರಾರಂಭಿಸ್ತಾರೆ, ಯಾರು ಬೇಕಾದರೂ ಪ್ರಾರಂಭಿಸ್ಬೋದು, ಚಿಕ್ಕ ಮಕ್ಕಳು ಪ್ರಾರಂಭಿಸ್ತಾರೆ. ಈಗ ನೀವು ನೋಡ್ಬೋದು, ಅನೇಕ ಟಿವಿ ಶೋಗಳಲ್ಲಿ ನಾವು ಕಾಣ್ತೇವೆ, ಚಿಕ್ಕ ವಯಸ್ಸಿನಲ್ಲಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಪ್ರವಾದನೆ ಹೇಳ್ತಾರೆ, ಅವರ ಪ್ರಸಂಗಗಳನ್ನು ಕೇಳುವಾಗ ನಿಜವಾಗಿಯೂ ಆಶ್ಚರ್ಯ ಉಂಟು ಮಾಡ್ತದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ತಾರೆ, ಇಷ್ಟು ಚೆನ್ನಾಗಿ ಹಾಡನ್ನು ಹೇಳ್ತಾರೆ, ಇಷ್ಟು ಚೆನ್ನಾಗಿ ಪ್ರಾರ್ಥನೆಯಲ್ಲಿದ್ದಾರೆ, ಸ್ಪಿರಿಚುವಲಲ್ಲಿದ್ದಾರೆ. ಆದರೆ ನೀವು ಅವರ ಜೀವಿತಗಳನ್ನು ನೋಡುವಾಗ ನಾವು ಒಬ್ಬ ವ್ಯಕ್ತಿಯನ್ನು ಕಾಣ್ತೇವೆ, ಆತನ ಹೆಸರು ಜೊಟ್ಟ ಅಂತ ಕಾಣ್ತದೆ. ನೀವು ಯೂಟ್ಯೂಬ್ನಲ್ಲಿ ಹೊಡೆದು ನೋಡುವಾಗ ಆತನು ಅದ್ಭುತವಾದಂಥ ಸಿಂಗರ್,
ಆತನ ವಾಯ್ಸನ್ನ ನೀವು ಕೇಳುವುದಾದರೆ ಎಷ್ಟು ಮೆಲೋಡಿಯಸ್ ಆಗಿ ಎಷ್ಟು ಅದ್ಭುತವಾಗಿದೆ. ಆದರೆ ಆತನು ಚಿಕ್ಕ ವಯಸ್ಸಿನಲ್ಲಿ ದೇವರನ್ನು ಆರಾಧಿಸಿ ದೇವರಿಗಾಗಿ ಇದ್ದಂಥ ವ್ಯಕ್ತಿ ಇಂದು ಆತನೇನಾಗಿದ್ದಾನೆ ಗೊತ್ತಾ? ಆತನ ಜೀವಿತದಲ್ಲಿ ಪದವಿಗಳು ಬರುವಾಗ, ಆತನ ಜೀವಿತಗಳಲ್ಲಿ ಆ ಒಳ್ಳೆಯ ಸ್ಥಾನಗಳು ಬರುವಾಗ ದೇವರನ್ನು ಮರೆತು ದೇವರಿಂದ ದೂರವಾಗಿ ಇವತ್ತು ಆತನು ತನ್ನ ಜೆಂಡರನ್ನೇ ಬದಲಾಯಿಸಿಕೊಂಡಿದ್ದಾನೆ. ತನ್ನ ಲಿಂಗವನ್ನೇ ಬದಲಾಯಿಸಿಕೊಂಡು ಆತನು ಇವತ್ತು ಏನಾಗಿದ್ದಾನೆ ಅಂದರೆ ಗಂಡಾಗಿದ್ದಂಥ ವ್ಯಕ್ತಿ ಹೆಣ್ಣಾಗಿ ಮಾರ್ಪಟ್ಟಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಯೂಟ್ಯೂಬ್ನಿಂದ ಮೋಟಿವೇಶನ್ ತಗೊಂಡು ಅಥವಾ ನೀವು ಯಾರೋ ನೀವು ಮಾಡ್ತಾರೆ ಅಂತ ನೀವು ಸೇವೆಗಳನ್ನು ಮಾಡುವುದಾದರೆ ನೀವು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧ ಆತ್ಮನ ಸಹಾಯದಿಂದ ನೀವು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಯಾರು ಬೇಕಾದರೂ ಪ್ರಾರಂಭಿಸ್ತಾರೆ ನೋಡಿ, ಚಿಕ್ಕ ಮಕ್ಕಳು ಪ್ರಾರಂಭಿಸ್ತಾರೆ, ಆದರೆ ಕೊನೆಯವರೆಗೂ ಆ ಓಟವನ್ನು ಸ್ಥಿರ ಚಿತ್ತದಿಂದ ಮುಗಿಸುವವರು ದೇವರನ್ನ ಕಾಣ್ತಾರೆ. ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ, ಆರಂಭ ಅಲ್ಪವಾಗಿದ್ದರೂ ಅಂತ್ಯವು ಸಂಪೂರ್ಣವಾಗಿರಬೇಕು. ಎಷ್ಟೋ ಜನರ ಆರಂಭ ತುಂಬಾ ವೈರಾಗ್ಯವಾಗಿ ತುಂಬಾ ಚೆನ್ನಾಗಿರ್ತದೆ, ಆದರೆ ಹೋಗ್ತಾ ಹೋಗ್ತಾ ಅವರ ಜೀವಿತದಲ್ಲಿ ಬರುವಂತ ಪರಿಚಯಗಳು, ಅವರ ಜೀವಿತದಲ್ಲಿ ಬರುವಂತಹ ಸ್ಥಾನಗಳು, ಮಾನಗಳು, ಪದವಿಗಳನ್ನು ನೋಡುವಾಗ ಅವರ ಕ್ಯಾರೆಕ್ಟರ್ಗಳೇ ಬದಲಾಗಿ ಹೋಗ್ತದೆ. ಇಂದಿನ ಸೇವೆಗಳು ಹೇಗಾಗಿದೆ ಅಂದ್ರೆ ಸ್ವಾರ್ಥತೆ ತುಂಬಿದ ಸೇವೆಗಳಾಗಿದೆ. ಇಂದಿನ ಸೇವೆ ಏನಾಗಿದೆ? ನಾನು ಬೆಳಿಬೇಕು, ನನ್ನನ್ನು ಹೊಗಳಬೇಕು, ನನಗೆ ಪದವಿ ಬರಬೇಕು, ನನಗೆ ಅದನ್ನ ಬರಬೇಕು, ದೇವರನ್ನ ಮಹಿಮೆ ಪಡಿಸುವುದನ್ನ ಬಿಟ್ಟು ತಮ್ಮ ಇಷ್ಟಾನುಸಾರವಾಗಿ ಜೀವಿಸ್ತಾ ಇದ್ದಾರೆ. ಆದ ಕಾರಣ ನಾವು ಯಾರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಬೇಕಂದ್ರೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನ, ನಮ್ಮ ಯಾಜಕನಾದಂತಹ, ಹೊಸ ಒಡಂಬಡಿಕೆ ಮಧ್ಯಸ್ಥನಾದಂತಹ, ನಮಗಾಗಿ ಬಲಿಯಾದಂತಹ, ಈ ಭೂಮಿಯಲ್ಲಿ ಹೇಗೆ ಸೇವೆ ಮಾಡಬೇಕೆಂದು ತೋರಿಸಿಕೊಟ್ಟಂತಹ ಯೇಸು ಕ್ರಿಸ್ತನನ್ನ ನಾವು ಮಾದರಿಯಾಗಿಟ್ಟುಕೊಳ್ಳಬೇಕು. ದೇವರ ವಾಕ್ಯ ಹೇಳುತ್ತದೆ, ಆತನು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಕಾಣ್ತೇವೆ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಇಲ್ಲಿ ನಾವು ಕಾಣ್ತೇವೆ, ಯೇಸು ಸ್ವಾಮಿ ನಮ್ಮಂತೆಯೇ ರಕ್ತ ಮಾಂಸಧಾರಿಯಾದನು. ಯಾಕೆಂದ್ರೆ ಆತನ ಮಕ್ಕಳು ಹೇಗಿದ್ದೇವೆ? ನಾವು ರಕ್ತ ಮಾಂಸಧಾರಿಗಳಾಗಿದ್ದೇವೆ. ಆತನು ನಮ್ಮಂತೆ ಆಗಿ ಆತನು ಈ ಭೂಮಿಯಲ್ಲಿ ಹೇಗೆ ಮಾದರಿಯಾಗಿ ಎಲ್ಲ ಸಮಯದಲ್ಲೂ ನಿಷ್ಠೆಯಿಂದ, ಭಕ್ತಿಯಿಂದ, ಭಯದಿಂದ, ನಂಬಿಗಸ್ತರಾಗಿ ಎಲ್ಲ ಸಮಯದಲ್ಲೂ ಸೇವೆ ಹೇಗೆ ಮಾಡಬೇಕೆಂದು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆ ದೇವರನ್ನ ನಾವು ಫಾಲೋ ಮಾಡಬೇಕು. ಇವತ್ತು ಎಷ್ಟು ಜನ, ನೀವು ಯಾವುದೇ ಸೇವೆ ಮಾಡ್ತಾ ಇರ್ರಿ, ಅದು ನಿಮ್ಮ ಚಿಕ್ಕ ಸೇವೆ ಆಗಿರ್ಬೋದು ಅಥವಾ ನೀವು ದೊಡ್ಡ ಸೇವೆಗಳನ್ನು ಮಾಡ್ತಾ ಇರ್ಬೋದು, ನೀವು ಯಾವುದೇ ಸೇವೆಗಳನ್ನು, ನಿಮ್ಮ ಪ್ರಾರ್ಥನಾ ಸೇವೆನೇ ಆಗಿರ್ಬೋದು, ಅದು ಇವತ್ತು ನಾವು ಸಪ್ರೇಟ್ ಮಾತನಾಡ್ತಿಲ್ಲ. ಪ್ರವಾದಿಗಳು ಹೇಗಿರಬೇಕು ಅಥವಾ ಅಪೋಸ್ತಲರು ಹೇಗಿರಬೇಕು, ಹಾಗೆ ಪ್ರಾರ್ಥಿಸುವವರು ಹೇಗಿರಬೇಕು, ಸಭಾ ಸೇವಕರು ಹೇಗಿರಬೇಕು ಅಂತ ನಾವು ಧ್ಯಾನ ಮಾಡ್ತಾ ಇಲ್ಲ. ಒಟ್ಟು ಸೇವೆ ಮಾಡುವಂಥವರ ಎಲ್ಲರಲ್ಲೂ ಇರಬೇಕಾದ ಗುಣ ಏನಂದರೆ ಕ್ರಿಸ್ತನಲ್ಲಿದ್ದಂಥ ಗುಣ ಇರಬೇಕು. ಆತನು ಯಾವಾಗಲೂ ಹೇಗಿದ್ದನಂದರೆ ಆತನಲ್ಲಿ ಡಂಬವಿಲ್ಲದ ಸ್ವಭಾವಗಳಿತ್ತು, ಆತನಲ್ಲಿ ತಾಳ್ಮೆ ಇತ್ತು, ಆತನಲ್ಲಿ ಪ್ರೀತಿ ಇತ್ತು. ಆತನು ಯಾವಾಗಲೂ ಸಮಯಗಳಲ್ಲೂ ಅಸಮಯಗಳಲ್ಲೂ, ಒಳ್ಳೆಯ ಸಮಯದಲ್ಲೂ, ಅನುಕೂಲ ಇಲ್ಲದೇ ಇರೋ ಸಮಯದಲ್ಲೂ, ಅನುಕೂಲ ಇಲ್ಲದೇ ಇರೋ ಸಮಯಗಳಲ್ಲೂ ಆತನು ಎಲ್ಲ ಸಮಯದಲ್ಲಿ ಸೇವೆ ಮಾಡಿದನು. ಇವತ್ತು ನಮ್ಮ ಸೇವೆಗಳು ಹಾಗೇ ಇರಬೇಕು. ನಾವು ಆತನನ್ನು ಮಾದರಿಯಾಗಿ ಇಟ್ಟುಕೊಳ್ಳಬೇಕು. ನೀವು ಆತನನ್ನು ಮಾದರಿಯಾಗಿ ಇಟ್ಟುಕೊಳ್ಳದೇ ಇದ್ದರೆ ನಿಮ್ಮ ಜೀವಿತದಲ್ಲಿ ನೀವು ಸೇವೆಯನ್ನು ಮಾಡುವಾಗ ನೀವು ಸೋಲನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಯಾರು ದೇವರ ಆ ಶಿಲುಬೆಯನ್ನು ನೋಡ್ತಾರೋ, ಆ ಶಿಲುಬೆಯನ್ನು ನೋಡಿ ಮುಂದೆ ಸಾಗುತ್ತಾರೋ ಅವರು ಮಾತ್ರವೇ, ಶಿಲುಬೆಯನ್ನು ನೋಡುವವನು ಮಾತ್ರವೇ ಬದುಕಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ, ಸರಿಯಾಗಿ ತಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲವಾದರೆ ಎಷ್ಟೋ ಜನ ಪ್ರಾರಂಭಿಸಿ, ಅಯ್ಯೋ ಈ ಸೇವೆ ಬೇಡವೇ ಬೇಡ, ಈ ಸೇವೆಯ ಕುರಿತಾಗಿ ನನಗೆ ಈ ಕಷ್ಟ, ನಷ್ಟ, ಶೋಧನೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಂತ ಯಾಕೆ ಓಡ್ತಾರೆ ಅಂದರೆ ಅವರು ಮನುಷ್ಯರನ್ನು ಆಶ್ರಯಿಸಿಕೊಂಡಿರ್ತಾರೆ, ಮನುಷ್ಯರನ್ನು ನೋಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮಂತೆ ರಕ್ತ ಮಾಂಸಧಾರಿಯಾಗಿ ಆತನು ಏನು ಮಾಡಿದನು, ಭೂಮಿಯಲ್ಲಿ ಬಂದು ಹೇಗೆ ಸೇವೆ ಮಾಡಬೇಕು, ಆತನಲ್ಲಿದ್ದ ಪ್ರೀತಿ, ಆತನಲ್ಲಿದ್ದ ಕರುಣೆ, ಭೇದ ಭಾವ ವಿಲ್ಲದ ಗುಣ. ಇವತ್ತು ನಮ್ಮಲ್ಲಿ ಎಷ್ಟು ಜನ ಸೇವೆಯನ್ನು ಮಾಡುವವರಲ್ಲಿ ಎಷ್ಟು ಭೇದ ಭಾವಗಳಿದೆ. ಯಾರಾದರೂ ಚೆನ್ನಾಗಿರುವವರು ಬಂದಾಗ ಅವರನ್ನು ಮೊದಲು ಪ್ರಾಮುಖ್ಯತೆ ಕೊಡುವಂಥದ್ದು, ಯಾರಾದರೂ ಬಡವರು ಬಂದಾಗ ಇವತ್ತು ಸಭೆಗಳ ಹಾಗೆ ಆಗಿದೆ. ಬಡವರಿಗೆ ಏನು ಮಾಡ್ತಾರೆ ಅಂದರೆ ಒಂದು ಸ್ಥಾನ, ಶ್ರೀಮಂತರಿಗೆ ಬರುವಾಗ ಒಂದು ಸ್ಥಾನ. ಹೀಗೆ ನಾವು ಮಾಡಬಾರ್ದು. ಯಾಕೆ ಅಂದರೆ ಯೇಸುವಿನಲ್ಲಿ ಅಂತಹ ಗುಣ ಇರಲಿಲ್ಲ. ಆತನಲ್ಲಿ ಯಾವಾಗಲೂ ಭೇದವಿಲ್ಲದ ಗುಣ ಇತ್ತು. ಆತನು ಶ್ರೀಮಂತ ಬಡವ ಅನ್ನೋದು ನೋಡ್ತಾ
ದೂರ್ತಾ ಇರಲಿಲ್ಲ. ಅವರ ಮನಸ್ಸನ್ನು ನೋಡಿ ಅವ್ರನ್ನ ಕರುಣಿಸ್ತಾ ಇದ್ದನು. ಆತನು ಅವರನ್ನು ಮುಟ್ಟಿ ಸ್ವಸ್ಥ ಮಾಡ್ತಾ ಇದ್ದನು. ಇವತ್ತು ನಾವು ಕೂಡ ಭೇದವಿಲ್ಲದವರಾಗಿ ಸೇವೆಯನ್ನು ಮಾಡುವವರಾಗಿರಬೇಕು. ಮೊದಲನೇದಾಗಿ ಯೇಸು ಕ್ರಿಸ್ತನು ತನ್ನ ಸೇವೆಯ ಜೀವಿತದಲ್ಲಿ ಆತನಲ್ಲಿದ್ದಂಥ ಗುಣ ಏನಂದರೆ ಪ್ರಾರ್ಥಿಸುವ ಗುಣ. ತಾನೇ ದೇವರಾಗಿದ್ದರೂ ಸಹ ಈ ಭೂಮಿಯಲ್ಲಿ ನಮ್ಮಂತೆ ಆತನು ಜೀವಿಸುವಾಗ ಆತನ ಜೀವಿತದಲ್ಲಿ ಮೊದಲು ಇದ್ದಂತಹ ಒಂದು ಗುಣಲಕ್ಷಣ ಯಾವುದಂದರೆ ಆತನೊಬ್ಬ ಪ್ರಾರ್ಥಿಸುವಂತಹ ವ್ಯಕ್ತಿಯಾಗಿದ್ದನು. ಇವತ್ತು ಸೇವೆ ಅನೇಕರು ಮಾಡ್ತಾರೆ, ಆದರೆ ಅವರ ಪರ್ಸನಲ್ ಲೈಫಲ್ಲಿ ದೇವರೊಟ್ಟಿಗೆ ಕನೆಕ್ಟೆಡ್ ಆಗಿರೋದಿಲ್ಲ. ಯೇಸು ಸ್ವಾಮಿ ಎಷ್ಟೇ ಸೇವೆಯಲ್ಲಿ ಬ್ಯುಸಿ ಆಗಿದ್ರು ಸಹ ತಂದೆಯಾದ ದೇವರೊಟ್ಟಿಗೆ ಆತನು ಸಮಯವನ್ನ ಕಳೆಯುವುದನ್ನು ಮಾತ್ರ ನಿಲ್ಲಿಸ್ತಾ ಇರಲಿಲ್ಲ. ನೀವು ವಾಕ್ಯದಲ್ಲಿ ಓದಬಹುದು, ಜನರು ಆತನನ್ನ ಗುಂಪು ಗುಂಪಾಗಿ ಹುಡುಕಿಕೊಂಡು ಬರ್ತಾರೆ. ಸ್ವಸ್ಥತೆಗೋಸ್ಕರ, ಬಿಡುಗಡೆಗೋಸ್ಕರ ಒಂದು ಸ್ಥಳದಲ್ಲಿ ಯೇಸು ಸ್ವಾಮಿ ಬಂದಿದ್ದಾರೆ ಅಂತ ಹೇಳುವಾಗ ಜನರು ಗುಂಪು ಗುಂಪಾಗಿ ಆತನನ್ನ ಹುಡುಕಿಕೊಂಡು ಬರ್ತಾ ಇದ್ರು, ಆತನನ್ನ ನೋಡಲಿಕ್ಕೆ ಬರ್ತಾ ಇದ್ರು, ಸ್ವಸ್ಥತೆಗಾಗಿ ಬರ್ತಾ ಇದ್ರು. ಆದರೆ ಆ ಸಮಯಗಳಲ್ಲಿ, ಎಷ್ಟೋ ಸಮಯಗಳಲ್ಲಿ ಸ್ವಾಮಿ ಏನ್ ಮಾಡಿದ್ರು ಗೊತ್ತಾ? ಅವರೆಲ್ಲರನ್ನ ಅಲ್ಲೇ ಬಿಟ್ಟು ತಾನು ಪ್ರಾರ್ಥಿಸುವುದಕ್ಕೆ ಹೋದನು. ಈ ದೇವರ ಸೇವೆಯನ್ನ ಮಾಡುವವರಲ್ಲಿ ಮೊದಲು ಇರಬೇಕಾದ ಗುಣ ಏನಂದ್ರೆ, ನಾವು ಎಷ್ಟೇ ಬ್ಯುಸಿ ಇದ್ರು, ಎಷ್ಟೇ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇದ್ರೂ ಸಹ ನಾವು ಮೊದಲು ಪ್ರಾರ್ಥಿಸುವಂತ ವ್ಯಕ್ತಿ ಆಗಿರ್ಬೇಕು. ನಮಗೂ ದೇವರಿಗೂ ಸಂಬಂಧ ಇರಬೇಕು. ಎಷ್ಟೋ ಜನ ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ, ಆದ್ರೆ ದೇವರಿಗೂ ಅವರಿಗೂ ಕನೆಕ್ಷನ್ನೇ ಇರೋದಿಲ್ಲ. ದೇವರ ಸೇವೆನೇ ಮಾಡ್ತಿರ್ತಾರೆ, ಆದರೆ ದೇವರನ್ನ ಅವರು ಹುಡುಕೋದಿಲ್ಲ, ದೇವರಲ್ಲಿ ಅವರು ಇರೋದಿಲ್ಲ, ಪ್ರಾರ್ಥನೆ ಜೀವಿತ ಇರೋದಿಲ್ಲ, ವಾಕ್ಯವನ್ನೇ ಓದೋದಿಲ್ಲ, ತಮಗೋಸ್ಕರ ವಾಕ್ಯವನ್ನ ಓದೋದಿಲ್ಲ. ಸುಮ್ಮನೆ ಪ್ರಸಂಗ ಕೊಡಬೇಕಂತ ಏನ್ ಮಾಡ್ತಾರೆ, ಅನೇಕರು ವಾಕ್ಯಗಳನ್ನ ಓದ್ತಾರೆ, ಆದರೆ ದೇವರು ನನಗೇನು ಮಾತನಾಡ್ತಿದ್ದಾರೆ ಎಂದು ವಾಕ್ಯಗಳನ್ನು ಎಷ್ಟೋ ಜನ ಓದೋದೇ ಇಲ್ಲ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ ಓದುವಾಗ, ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಆರಿಸಿಕೊಳ್ಳುವುದಕ್ಕಿಂತ ಮುಂಚೆ 40 ದಿವಸ ತನ್ನ ಒಂದು ಈ ಸೇವೆಯ ಜೀವಿತವನ್ನ ಆರಂಭಿಸುವುದಕ್ಕಿಂತ ಮುಂಚೆ ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದು ಪ್ರಾರ್ಥನೆಯನ್ನ ಮಾಡಿದನು. ನಂತರ ಶಿಷ್ಯರನ್ನ ಆರಿಸಿಕೊಳ್ಳುವಾಗಲೂ ಸಹ ಆ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೋಸ್ತಲರೆಂದು ಹೆಸರಿಟ್ಟನು. ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ಏನೇ ಮಾಡುವುದಕ್ಕಿಂತ ಮುಂಚೆ ಆತನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದನು. ಇವತ್ತು ನಾವು ಸಹ ಅಷ್ಟೇ ಪ್ರಾರ್ಥನೆಯನ್ನ ಮಾಡಬೇಕು. ಯಾವ ಸೇವೆಯ ಕಾರ್ಯವಾಗಲಿ, ಇವತ್ತು ದೇವರು ನಿಮಗೆ ಅನೇಕ ಆಲೋಚನೆಗಳನ್ನ ಕೊಟ್ಟಿರ್ಬೋದು, ಆ ಆಲೋಚನೆಗಳನ್ನ ನೀವು ಡೈರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಡಿ. ಮೊದಲು ನೀವು ದೇವರಲ್ಲಿ ಅದನ್ನ ಕೇಳಬೇಕು. ಈ ಆಲೋಚನೆ ದೇವರು ನನಗೆ ಕೊಟ್ಟಿರುವುದಾದ್ರೆ, ದೇವರೇ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ, ನೀನು ಕಾರ್ಯ ಮಾಡು ಎಂದು ಉಪವಾಸವಿದ್ದು ಪ್ರಾರ್ಥನೆಗಳನ್ನ ಮಾಡಿ ನೀವು ಆ ಕಾರ್ಯವನ್ನ ಪ್ರಾರಂಭಿಸುವಾಗ ದೇವರ ಚಿತ್ತದ ಮೂಲಕ ಅದು ಅದ್ಭುತವಾಗಿ ನಡೀತದೆ. ಯೇಸು ಸ್ವಾಮಿಯ ಜೀವಿತದಲ್ಲಿ ಮೊದಲನೇದಾಗಿ ಇದ್ದಂತ ಗುಣ ಏನಂದ್ರೆ, ಆತನು ಎಲ್ಲಾ ವಿಷಯಗಳಲ್ಲೂ ಎಲ್ಲಾ ಸಮಯಗಳಲ್ಲೂ ಪ್ರಾರ್ಥಿಸುವಂತ ವ್ಯಕ್ತಿಯಾಗಿದ್ದನು. ಇವತ್ತು ನೀವು ಪ್ರಾರ್ಥಿಸುವಂತ ವ್ಯಕ್ತಿಗಳಾಗಿದ್ದೀರಾ? ನೀವು ಸಭಾ ಸೇವೆ ಮಾಡ್ತಾ ಇರ್ಬೋದು, ಅಪೋಸ್ತಲರಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ನೀವು ಏನೇ ಮಾಡ್ತಾ ಇರ್ಬೋದು, ನೀವು ರೆವರೆಂಡ್ ಆಗಿರ್ಬೋದು, ಪಾಸ್ಟರ್ ಆಗಿರ್ಬೋದು, ಏನೇ ಆಗಿದ್ರು ನಿಮ್ಮ ಜೀವಿತದಲ್ಲಿ ನೀವು ಮೊದಲನೇದಾಗಿ ನೀವು ಪ್ರಾರ್ಥನೆಯನ್ನ ಮಾಡುವಂತ ವ್ಯಕ್ತಿಗಳಾಗಿದ್ದೀರಾ. ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಅನೇಕರು ಸೇವೆ ಮಾಡ್ತಾರೆ, ಆದರೆ ಅವರ ಪರ್ಸನಲ್ ಲೈಫಲ್ಲಿ ಪ್ರೇಯರ್ಗಳೇ ಇರೋದಿಲ್ಲ. ಅವರು ಯಾವಾಗಲೂ ಬಿಸಿ ಅಂದುಕೊಂಡು ಪ್ರಾರ್ಥನೆಗಳನ್ನ ಮಾಡೋದಿಲ್ಲ. ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವರು ಹೀಗೆ ಮಾಡ್ತಾ ಇದ್ದಾರೆ. ಆದರೆ ನೀವು ಏನಾದರೂ ಸೇವೆಗೆ ನಾನು ಬರಬೇಕು ಅಥವಾ ನಾನು ಸೇವೆ ಮಾಡಬೇಕಂತ ಆಸಕ್ತಿ ಇರುವವರು ಕೂಡ ಇದು ಅನ್ವಯಿಸ್ತದೆ. ಸೊ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಯಾವಾಗಲೂ ನಿಮ್ಮ ಜೀವಿತದಲ್ಲಿ ಇರಬೇಕು. ಹಾಗೆ ಎರಡನೇದಾಗಿ ನಮ್ಮಲ್ಲಿ ಏನಿರಬೇಕಂದ್ರೆ, ನಮ್ಮಲ್ಲಿ ದೇವರ ವಾಕ್ಯವನ್ನ ನಾವು ಅಭ್ಯಾಸ ಮಾಡಿಕೊಳ್ಬೇಕು, ಓದಬೇಕು, ಧ್ಯಾನಿಸಬೇಕು, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಅದಕ್ಕೆ ಯಜ್ಜನ ಪುಸ್ತಕ 7ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಕಾಣ್ತೇವೆ, ಅವನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು. ಮೊದಲು ಅವನು ಏನು ಮಾಡ್ತಾ ಇದ್ದನು ಅಂದರೆ ಅಭ್ಯಾಸ ಮಾಡಿಕೊಳ್ತಾ ಇದ್ದನು. ನಾವು ಮೊದಲು ಏನು ಮಾಡಬೇಕು?
ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡ್ಕೊಳ್ಬೇಕು, ಓದಬೇಕು, ಧ್ಯಾನವನ್ನ ಮಾಡಬೇಕು. ಅಪೊಸ್ತಲನಾದ ಪೌಲನು ಸಹ ಅನೇಕರು ಹೇಳ್ತಾನೆ, ಆತನು ರಕ್ಷಣೆ ಹೊಂದಿದ ತಕ್ಷಣವೇ ಆತನು ಸೇವೆ ಮಾಡಿದನು ಅಂತ ಅನೇಕರು ಹೇಳ್ತಾರೆ. ಆದರೆ ನಾವು ದೇವರ ವಾಕ್ಯವನ್ನ ಅಭ್ಯಾಸ ಮಾಡಬೇಕು. ದೇವರ ವಾಕ್ಯದಲ್ಲಿ ನಾವು ದೃಢವಾಗಿ ನಿಲ್ಲುವಾಗಲೇ ನಾವು ಇನ್ನೊಬ್ಬರನ್ನ ಬಲಪಡಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲವಾದರೆ ನಮ್ಮ ಜೀವಿತದಲ್ಲೇ ನಾವು ಓದಿಲ್ಲ, ಧ್ಯಾನಿಸಿಲ್ಲ, ಅಭ್ಯಾಸ ಮಾಡಿಕೊಂಡಿಲ್ಲ ಅಂದ್ರೆ ನಮಗೆ ಸೋಲು ಬರುವಾಗ, ಕಷ್ಟ ಬರುವಾಗ, ಭಯ ಬರುವಾಗ, ಕಳವಳ ಬರುವಾಗ, ನಾವೇ ಧ್ಯಾನಿಸ್ಲಿಲ್ಲ, ನಾವೇ ಅಭ್ಯಾಸ ಮಾಡಿಕೊಳ್ಳಿಲ್ಲ, ನಾವೇ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿಲ್ಲ ಅಂದರೆ ಬೇರೆಯವರಿಗೆ ಹೇಗೆ ನೀವು ಬಲಪಡಿಸ್ತೀರಾ? ಬೇರೆಯವರಿಗೆ ಹೇಗೆ ನೀವು ವಾಕ್ಯವನ್ನು ಹೇಳಲಿಕ್ಕಾಗ್ತದೆ? ನಿಮ್ಮ ಜೀವಿತದಲ್ಲೇ ಬಿಡಬೇಕಾದ ಪಾಪವನ್ನು ಬಿಟ್ಟಿಲ್ಲ, ನಿಮ್ಮ ಜೀವಿತಗಳಲ್ಲೇ ಬದಲಾವಣೆ ಇಲ್ಲ ಅಂದರೆ ಹೇಗೆ ನೀವು ಇನ್ನೊಬ್ಬರಿಗೆ ಬಲಪಡಿಸಲಿಕ್ಕೆ ಸಾಧ್ಯವಾಗ್ತದೆ? ಹೇಗೆ ನೀವು ಆ ಪಾಪವನ್ನು ಬಿಡು ಎಂದು ಹೇಳಲಿಕ್ಕೆ ಸಾಧ್ಯವಾಗ್ತದೆ? ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಇಂದು ನೀವು ಯಾರ್ಯಾರು ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ನೀವು ಯಾರ್ಯಾರು ಮಾಡ್ತಾ ಇದ್ದೀರೋ, ನಿಮ್ಮ ಜೀವಿತದಲ್ಲಿ ಈ ಗುಣಗಳನ್ನು ಅಳವಡಿಸಿಕೊಳ್ಳಿ ಹಾಗೂ ಈ ಗುಣವನ್ನು ಅನುಸರಿಸಲಿಕ್ಕೆ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡಿರಿ. ನಾವು ಏನು ಮಾಡಬೇಕು? ಮೊದಲು ದೇವರ ವಾಕ್ಯವನ್ನು ಅಭ್ಯಾಸ ಮಾಡಿಕೊಳ್ಬೇಕು, ಅನುಸರಿಸಬೇಕು. ಆಗ ನಾವು ಇನ್ನೊಬ್ಬರಿಗೆ ಬಲಪಡಿಸಲು ಅಥವಾ ಹೇಳಲು, ಇನ್ನೊಬ್ಬರಿಗೆ ಕಲಿಸಲು ನಮಗೆ ಸಾಧ್ಯವಾಗ್ತದೆ. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಹೇಳುವ ಪ್ರಕಾರ, ಈ ಸಂಗತಿಗಳನ್ನು ಸಹೋದರರಿಗೆ ತಿಳಿಸಿದರೆ ನೀನು ಅನುಸರಿಸುವ ಕ್ರಿಸ್ತ ನಂಬಿಕೆಯ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದುವವನಾಗಿ ಕ್ರಿಸ್ತ ಯೇಸುವಿನ ಒಳ್ಳೆಯ ಸೇವಕನಾಗುವಿ. ಕ್ರಿಸ್ತ ಯೇಸುವಿನ ಒಳ್ಳೆಯ ಸೇವಕನಾಗಬೇಕೆಂದ್ರೆ ನಿಮ್ಮಲ್ಲಿ ಏನಿರಬೇಕಂದ್ರೆ ಸುಬೋಧನೆಯ ವಾಕ್ಯಗಳಲ್ಲಿ ನೀವೇನು ಮಾಡಬೇಕು? ಅಭ್ಯಾಸ ಹೊಂದಿದವರಾಗಿರಬೇಕು. ಸುಬೋಧನೆ ಉಳ್ಳ, ಸತ್ಯಬೋಧನೆ ಉಳ್ಳ, ಸತ್ಯವಾದಂಥ ಬೋಧನೆ ಉಳ್ಳ, ಅಪೋಸ್ತಲರ ಅಡಿಪಾಯದಲ್ಲಿ ಸಭೆಗಳನ್ನು ಕಟ್ಟುವಂತಹ ಉಪದೇಶಗಳಲ್ಲಿ ನೀವೇನು ಮಾಡಬೇಕು? ಬೆಳೆಯಬೇಕು. ಇವತ್ತು ಅನೇಕ ಉಪದೇಶಗಳಿದ್ರೆ, ನೀವು ಯೂಟ್ಯೂಬ್ ತೆಗೆದು ನೋಡಿದ್ರೆ ನಿಮಗೆ ಲಕ್ಷಗಟ್ಟಲೆ ಉಪದೇಶಗಳು ಸಿಗ್ತದೆ. ಆದರೆ ಎಲ್ಲಾವುದು ಒಳ್ಳೆಯ ಉಪದೇಶಗಳ, ಸುಬೋಧನೆಗಳ ಅಥವಾ ಸುಬೋಧನೆ ಉಳ್ಳಂತಹ, ಸತ್ಯೋಪದೇಶ ಉಳ್ಳಂತಹ ವಾಕ್ಯಗಳ ಎಂದು ನೀವು ತಿಳಿದುಕೊಂಡು ಸುಬೋಧನೆ ಉಳ್ಳಂತಹ ವಾಕ್ಯಗಳಲ್ಲಿ ಏನು ಮಾಡಬೇಕು? ಅಭ್ಯಾಸ ಹೊಂದಿಕೊಳ್ಳಬೇಕು. ಎಷ್ಟೋ ಜನ ಎಂದು ಸತ್ಯವೇದ ತರಗತಿಗಳನ್ನು ಮಾಡ್ತಾರೆ ಯವನಸ್ಥರು, ಆದರೆ ಅವರ ಜೀವಿತಗಳಲ್ಲಿ ದೇವರ ಕುರಿತಾದಂತಹ ಪ್ರೀತಿ ಇರೋದಿಲ್ಲ. ನಾನು ಓದುವ ಸಮಯದಲ್ಲಿ ನಾನೊಂದು ಸಭೆಗೆ ಹೋಗ್ತಾ ಇದ್ದೆ. ಆ ಸಭೆಗೆ ಕೆಲವು ಯವನಸ್ಥರು ಬರ್ತಾ ಇದ್ರು. ಅವರು ಸತ್ಯವೇದ ತರಗತಿಯಲ್ಲಿ ಅಧ್ಯಯನ ಮಾಡುವಂತಹ ಸ್ಟೂಡೆಂಟ್ಸ್ ಆಗಿದ್ರು. ಆದರೆ ಅವರ ವೈಯಕ್ತಿಕ ಜೀವಿತಗಳನ್ನು ನೋಡುವಾಗ ದೇವರ ಸೇವೆಯನ್ನು ಮಾಡ್ತೇವೆ ಅಂತ ಹೇಳುವವರಾಗಿದ್ರು. ಆದರೆ ಅವರ ವೈಯಕ್ತಿಕ ಜೀವಿತಗಳಲ್ಲಿ ಬೇರೆಯವರಿಗಿಂತ ತುಂಬ ಕೆಟ್ಟವಾದಂಥ ಪಾಪಗಳಲ್ಲಿ ಜೀವಿಸುವವರಾಗಿದ್ದರು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಸೇವೆಯಲ್ಲಿ ಬರಬೇಕು. ಸೇವೆಯಲ್ಲಿ ಇರಬೇಕಂದ್ರೆ ಕ್ಯಾರೆಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ ಅಂದರೆ ನಂಬಿಗಸ್ತಿಕೆ ಇಲ್ಲದೆ ನೀನು ಏನೇ ಸೇವೆ ಮಾಡಿದ್ರು, ನೀವೇನೇ ಕಾರ್ಯ ಮಾಡಿದ್ರು ಅದು ವ್ಯರ್ಥವಾಗ್ತದೆ. ಯೇಸು ಸ್ವಾಮಿ ಹೇಳ್ತಾರೆ, ನೀನು ಯಾರೋ ನನಗೆ ಗೊತ್ತೇ ಇಲ್ಲ ಎಂದು ಯೇಸು ಸ್ವಾಮಿಯ ಕೊನೆಯಲ್ಲಿ ನಿಮಗೆ ಹೇಳುವುದನ್ನು ನೀವು ಕೇಳಿಸಿಕೊಳ್ಳಬೇಕಾಗ್ತದೆ. ದೇವರ ವಾಕ್ಯದಲ್ಲಿ ಕಾಣ್ತೇವೆ, ಅವನವನು ಮಾಡುವಂಥ ಕೆಲಸಕ್ಕೆ ಏನಿರ್ತದೆ ಅಂದರೆ ಸಂಬಳ ಇರ್ತದೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. 5ನೇ ವಚನದಿಂದ 23ನೇ ವಚನದವರೆಗೂ ನೀವು ಓದುವಾಗ ಅಲ್ಲಿ ಕಾಣ್ತದೆ, ಅವನವನು ಮಾಡುವಂಥ ಕೆಲಸಗಳಿಗೆ ಏನಿರ್ತದೆ? ಕೂಲಿ ದೊರೆಯುತ್ತದೆ. ನಾವು ವಾಕ್ಯವನ್ನು ಓದಿಕೊಳ್ಳೋಣ, 8ನೇ ವಚನವನ್ನ. ಆದರೂ ಪ್ರತಿಯೊಬ್ಬನಿಗೂ ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಕೂಲಿಯು ದೊರೆಯುವುದು. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀರಿ. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದೆನು. ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಬ್ಬನು ಅಸ್ಥಿವಾರವನ್ನು ಯಾರು ಹಾಕಲಾರನಷ್ಟೇ. ಆ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರುವುದು. ಅವನವನ ಕೆಲಸವು ಎಂಥದೋ ಆ ಬೆಂಕಿಯು ಶೋಧಿಸುವುದು. ಒಬ್ಬನು ಆ ಅಸ್ಥಿವಾರದ ಮೇಲೆ
ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳವಿರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು, ತಾನಾದರೋ ರಕ್ಷಣೆ ಹೊಂದುವನು. ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡ ಹಾಗಿರುವನು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅವನೊಬ್ಬನು ಮಾಡುವಂತ ಕೆಲಸಗಳಿಗೆ ಏನಿದೆ? ಪ್ರತಿಫಲಗಳಿದೆ, ಸಂಬಳ ಇದೆ. ಯಾರ್ಯಾರು ಯಾವ ಅಸ್ತಿವಾರದ ಮೇಲೆ ಯಾವ್ಯಾವುದನ್ನು ಉಪಯೋಗಿಸಿಕೊಂಡು, ಕೆಲವರು ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಇವುಗಳನ್ನು ಉಪಯೋಗಿಸಿಕೊಂಡು ಯಾರ್ಯಾರು ಕೆಲಸಗಳನ್ನು ಮಾಡಿದ್ದಾರೋ, ದೇವರು ಬರುವ ದಿನಗಳಲ್ಲಿ ದೇವರ ಬೆಂಕಿ ನೀವು ಮಾಡಿರುವ ಕೆಲಸಗಳ ಮೇಲೆ ಬರುತ್ತದೆ. ನೀವು ಮಾಡಿರುವ ಕೆಲಸಗಳು ದೇವರು ಶೋಧಿಸುವಾಗ ನಿಮ್ಮ ಕೆಲಸವು ನೀವು ಮಾಡಿರುವ ದಾರಿ, ನೀವು ಆರಿಸಿಕೊಂಡಂಥ, ನೀವು ನಡೆದುಕೊಂಡಂಥ ರೀತಿ ಸರಿಯಾಗಿ ನೀವು ಸೇವೆಯನ್ನು ಮಾಡಿದರೆ ನಿಮ್ಮ ಆ ಒಂದು ಕೆಲಸ ದೇವರ ಬೆಂಕಿಯಲ್ಲಿ ಸುಟ್ಟು ಹೋಗುವುದಿಲ್ಲ. ಅಕಸ್ಮಾತ್ ಸುಟ್ಟು ಹೋದರೆ ನಿಮ್ಮ ಸಂಬಳ ನಷ್ಟವಾಗ್ತದೆ. ಹಾಗಾಗಿ ನಾವು ಮಾಡುವಂಥ ಕೆಲಸ ಕಾರ್ಯಗಳು ನಂಬಿಗಸ್ತಿಕೆಯಿಂದ ಮಾಡಬೇಕು. ನಮ್ಮಲ್ಲಿ ನಂಬಿಗಸ್ತಿಕೆ ಇರಬೇಕು. ನಿಮ್ಮಲ್ಲಿ ಬೇಕಾದಷ್ಟು ಟ್ಯಾಲೆಂಟ್ ಇರ್ಬೋದು. ದೇವ್ರ ವಾಕ್ಯ ಹೇಳ್ತದೆ, ಈ ಲೋಕದ ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕೆ ಜ್ಞಾನಹೀನರಾದ ನಮ್ಮನ್ನ ದೇವರು ಆರಿಸಿಕೊಂಡಿದ್ದಾರೆ. ನಿನ್ನ ಹತ್ರ ಟ್ಯಾಲೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನಿಮ್ಮಲ್ಲಿ ನಂಬಿಗಸ್ತಿಕೆ ಇರಬೇಕು. ನಂಬಿಗಸ್ತಿಕೆ ಇರುವವರಿಗೆ ದೇವರು ಟ್ಯಾಲೆಂಟ್ ಅನ್ನ ಕೊಡ್ತಾರೆ. ಸೇವೆ ಮಾಡುವವರಲ್ಲಿ ಟ್ಯಾಲೆಂಟೂ ಇರಬೇಕು, ನಂಬಿಗಸ್ತಿಕೆಯೂ ಇರಬೇಕು. ನಿಮ್ಮಲ್ಲಿ ಬರೀ ನಂಬಿಗಸ್ತಿಕೆ ಇದ್ದು ಟ್ಯಾಲೆಂಟ್ ಇಲ್ಲ ಅಂದ್ರೆ ಏನು ಪ್ರಯೋಜನವಾಗೋದಿಲ್ಲ. ಹಾಗೆ ನಿಮ್ಮಲ್ಲಿ ಟ್ಯಾಲೆಂಟ್ ಇಂದು ನಂಬಿಗಸ್ತಿಕೆ ಇಲ್ಲ ಅಂದ್ರೆ ಏನೂ ಪ್ರಯೋಜನವಾಗೋದಿಲ್ಲ. ನೀವು ನಂಬಿಗಸ್ತರಾಗಿದ್ರೆ ದೇವರು ತಾನೇ ನಿಮಗೆ ತಲಾಂತುಗಳನ್ನ ಕೊಡುವಾತನಾಗಿದ್ದಾನೆ. ಮೋಶೆ ಹೇಳ್ತಾನೆ, ನನಗೆ ವಾಕ್ಚಾತುರ್ಯ ನನಗೆ ಬರೋದಿಲ್ಲ, ನಾನು ವಾಕ್ಚಾತುರ್ಯ ಉಳ್ಳವನಲ್ಲ, ನಾನು ಅದಕ್ಕೆ ಫಿಟ್ ಆಗೋದಿಲ್ಲ ಅಂತ ಹೇಳ್ತಾನೆ. ಆದರೆ ದೇವರು ಅವನ ಕುರಿತಾಗಿ ಒಂದು ಸಾಕ್ಷಿ ಹೇಳ್ತಾನೆ. ಏನಂತ ಅಂದ್ರೆ, ಮೋಶೆಯು ಹಾಗಲ್ಲ, ನನ್ನ ಮನೆಯಲ್ಲೆಲ್ಲ ಆತನು ನಂಬಿಗಸ್ತನು. ಮೋಶೆ ನಂಬಿಗಸ್ತನಾದ ವ್ಯಕ್ತಿ. ಆತನಿಗೆ ವಾಕ್ಚಾತುರ್ಯ ಇಲ್ಲ ಅಂದ್ರೂ ದೇವರು ಅವನನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡಿದ್ದ ಕಾರಣ ಏನಂದ್ರೆ ಅವನಲ್ಲಿದ್ದಂಥ ನಂಬಿಗಸ್ತಿಕೆ. ನಾವು ದೇವರ ಸೇವೆ ಮಾಡ್ತೇವೆ ಅಂದ್ರೆ ಹಣ ವಿಷಯಗಳಲ್ಲಿ, ವ್ಯವಹಾರ ವಿಷಯಗಳಲ್ಲಿ, ಕುಟುಂಬ ಜೀವಿತಗಳಲ್ಲಿ ಸಾಕ್ಷಿಯಾಗಿ ಉಳ್ಳವರಾಗಿರಬೇಕು. ನಾವು ಎಲ್ಲ ಕಡೆ, ಯೂದಯ, ಸಮರ್ಯ, ಲೋಕದ ಕಟ್ಟ ಕಡೆಯಲ್ಲಿ ನಾವು ಸಾಕ್ಷಿಗಳಾಗಿರಬೇಕು. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಸುತ್ತಮುತ್ತಲಿನಲ್ಲಿ ನಾವು ಮಾಡುವ ಎಲ್ಲ ಕಾರ್ಯ ಕೆಲಸಗಳಲ್ಲೂ ದೇವರು ಮಹಿಮೆ ಪಡಿಸುವಂಥವರಾಗಿರಬೇಕು. ದೇವರ ಸೇವೆ ಮಾಡ್ತೀನಂತ ಹೇಳ್ತಾರೆ, ಇವರ ಜೀವಿತ ನೋಡಿದ್ರೆ ಎಷ್ಟು ಕೆಟ್ಟದಾಗಿದೆ ಎಂದು ನಮ್ಮ ಕುರಿತಾಗಿ ಜನರು ಮಾತನಾಡುವ ಹಾಗಿರಬಾರ್ದು. ಮೂರನೇದಾಗಿ ನಮ್ಮಲ್ಲಿ ಇರಬೇಕಾದಂಥ ಗುಣ ಏನಂದ್ರೆ ನಂಬಿಗಸ್ತಿಕೆ ಹಾಗೂ ಟ್ಯಾಲೆಂಟ್ ಇರಬೇಕು. ನಿಮಗೆ ಟ್ಯಾಲೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನಂಬಿಗಸ್ತಿಕೆ ಉಳ್ಳವರಾಗಿ ಜೀವಿಸುವಾಗ ದೇವರು ನಿಮಗೆ ಆ ಟ್ಯಾಲೆಂಟ್ ಅನ್ನ ಕೊಡ್ತಾರೆ. ನನಗೆ ಏನು ಓದ್ಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ, ನನಗೆ ಮಾತನಾಡ್ಲಿಕ್ಕೆ ಬರಲ್ಲ, ನಾನು ಏನಕ್ಕೂ ಪ್ರಯೋಜನ ಬಾರದವನು ಅಂತ ನೀವು ನೆನೆಸಿಕೊಂಡಿರ್ಬೋದು. ಆದರೆ ತಳ್ಳಲ್ಪಟ್ಟ ಕಲ್ಲೇ ಕಟ್ಟಡ ಕೆಲಸಕ್ಕೆ ಮೂಲೆಗಲ್ಲಾಗುವುದು. ಸೊ ಹಾಗಾಗಿ ದೇವರು ನೀವು ತಳ್ಳಲ್ಪಟ್ಟಿರಬಹುದು, ಮನುಷ್ಯರಿಂದ ರಿಜೆಕ್ಟ್ ಆಗಿರ್ಬೋದು, ದೇವರು ನಿಮ್ಮನ್ನ ರಿಜೆಕ್ಟ್ ಮಾಡೋದಿಲ್ಲ. ದೇವರ ಕರಕ್ಕೆ ನಿಮ್ಮನ್ನ ನೀವು ಒಪ್ಪಿಸಿಕೊಡ್ರಿ. ನೀವು ಸೇವೆ ಮಾಡಬೇಕಂತ ಆಸಕ್ತಿ ಇರುವುದಾದ್ರೆ ದೇವರು ತಾನೇ ನಿಮ್ಮ ಸೇವೆಯನ್ನ ಆಶೀರ್ವದಿಸಿ ನಿಮ್ಮನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುವಾತನಾಗಿದ್ದಾನೆ. ಹಾಗೂ 4ನೇದಾಗಿ 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8, 9, 10, 11ನೇ ವಚನವನ್ನು ನಾವು ಓದಿಕೊಳ್ಳೋಣ. ದಯಮಾಡಿ ವಚನಗಳೆಲ್ಲ ನೀವು ಗುರುತು ಮಾಡಿಟ್ಟುಕೊಳ್ಳಿ. ಅದೇ ರೀತಿಯಾಗಿ ಸಭಾ ಸೇವಕರು ಗೌರವವುಳ್ಳವರಾಗಿರಬೇಕು. ಇಲ್ಲಿ ಬರೀ ಸಭಾ ಸೇವಕರಂತ ಮಾತ್ರ ನೀವು ಸೇರಿಸಿಕೊಳ್ಳಬೇಡಿ. ನೀವು ಯಾರೇ ಸೇವೆಯನ್ನು ಮಾಡುವವರು ಎಲ್ಲರಲ್ಲೂ ಈ ಗುಣಲಕ್ಷಣಗಳು ಇರಲೇಬೇಕು. ಬರೀ ಸಭಾ ಸೇವೆಯಲ್ಲಿ ಮಾತ್ರ ಅಲ್ಲ, ನೀವೊಬ್ರು ಸುವಾರ್ತಿಕರಾಗಿದ್ರು, ನೀವೊಬ್ರು ಸಭಾ ಹಿರಿಯರಾಗಿದ್ರು, ನಿಮ್ಮ ಜೀವಿತದಲ್ಲಿ ಏನೇ ಕೆಲಸ ಮಾಡುವವರು, ದೇವರ ಕುರಿತಾದ ಕೆಲಸಗಳನ್ನು ಮಾಡುವವರಲ್ಲಿ ಈ ವಿಷಯಗಳು ಇರಲೇಬೇಕು. ಸಭಾ ಸೇವೆ ಮಾಡುವವರು ಗೌರವವುಳ್ಳವರಾಗಿರಬೇಕು. ಅವರು 2 ಮಾತಿನವರು, ಮದ್ಯನಿರತರು, ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ ನಂಬಿದವರಿಗೆ ಪ್ರಕಟವಾಗಿರುವ ಸತ್ಯಾರ್ಥವನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಕೈಗೊಳ್ಳುವವರಾಗಿರಬೇಕು. ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು. ತರುವಾಯ ಅವರ ಮೇಲೆ ಯಾರು ತಪ್ಪು ಹೊರಿಸದಿದ್ದರೆ ಸಭಾ ಸೇವಕರ ಉದ್ಯೋಗವನ್ನು ನಡೆಸಲಿ. ಹಾಗೆ ಸಭಾ ಸೇವಕಿಯರಾದ ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು. ಚಾಡಿ ಹೇಳುವವರಾಗಿರದೆ ಮದ್ಯಾಸಕ್ತಿ ಇಲ್ಲದವರಾಗಿಯೂ ಎಲ್ಲಾ ವಿಷಯಗಳಲ್ಲಿ ನಂಬಿಗಸ್ತರಾಗಿರಬೇಕು. ಸಭಾ ಸೇವಕರು ಏಕಪತ್ನಿ ಉಳ್ಳವರು, ತಮ್ಮ ಮಕ್ಕಳನ್ನು ಮನೆಯನ್ನು ಚೆನ್ನಾಗಿ ಆಳುವವರು ಆಗಿರಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ಏನು ಮಾಡಬೇಕು? ಸೇವೆ ಮಾಡುವವರು ಗೌರವವಾಗಿರಬೇಕು, 2 ಮಾತಿನವರಾಗಿರಬಾರ್ದು.
ಮದ್ಯನಿರತರಾಗಿರಬಾರ್ದು. ನೀಚ ಲಾಭಗಳನ್ನ, ಇವತ್ತು ಎಷ್ಟೋ ಜನರು ನೀಚ ಲಾಭಗಳನ್ನ ಅಪೇಕ್ಷಿಸ್ತಾರೆ. ಅಂತಹ ಲಾಭಗಳನ್ನ ನೀವು ಅಪೇಕ್ಷಿಸದೆ ನಿಮ್ಮ ದೃಷ್ಟಿ ಯಾವಾಗಲೂ ದೇವರ ಮೇಲಿರಬೇಕು. ನಂಬಿದವರಿಗೆ ಏನು ಮಾಡಬೇಕು? ಪ್ರಕಟವಾಗಿರುವಂತಹ ಸತ್ಯಾರ್ಥವನ್ನ ಶುದ್ಧ ಮನಸ್ಸಾಕ್ಷಿಯಿಂದ ನೀವೇನ್ ಮಾಡಬೇಕು? ನೀಡುವವರಾಗಿರಬೇಕು. ಯಾವ ದೋಷ ರೋಪಣೆಯೂ ಇಲ್ಲದವನು, ಏಕ ಪತ್ನಿ ಉಳ್ಳವನು, ಮದ್ಯಾಸಕ್ತಿ, ಕುಡಿಯುವವನು, ಬೈಯುವವನು, ಜಗಳವಾಡುವವನು, ಹಾಗೆ ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರವನ್ನು ಬೋಧಿಸುವುದರಲ್ಲಿ ಪ್ರವೀಣನು ಕೂಡ ಆಗಿರಬೇಕು. ಜಗಳ ಆಡೋದು, ಮೋಸ ಮಾಡೋದು, ವಂಚನೆ ಕಾರ್ಯ ಮಾಡೋದು, ಅನೇಕ ಪತ್ನಿಗಳನ್ನ ಮದುವೆ ಆಗೋದು. ಅನೇಕರು ಎಕ್ಸಾಂಪಲ್ ಕೊಡ್ತಾರೆ, ಸೊಲೊಮೋನನು 700 ಜನರನ್ನ ಮದುವೆ ಆಗಿದ್ದಾನೆ, ನಾವು ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ ಅಂತ ಅನೇಕರು ಹೀಗೆ ತಪ್ಪಾದ ಬೋಧನೆಗಳನ್ನ ಮಾಡುವುದನ್ನು ಕಾಣ್ತೇವೆ. ಅಮೇರಿಕದಲ್ಲಿ ಒಂದು ಸಭೆ ಇದೆ, ಆತನು ಎಷ್ಟೋ ಹೆಂಡತಿಯನ್ನ ಮದುವೆ ಆಗಿ ಆತನ ಮಕ್ಕಳೇ ಒಂದು ಸಭೆ ಆಗಿದ್ದಾರೆ. ಸೊ ಇಂಥದೆಲ್ಲ ದುರ್ಬೋಧನೆಗಳು. ಆದರೆ ನಾವು ಇಂಥದನ್ನು ಅನುಸರಿಸದೆ ಏಕ ಪತ್ನಿ ಉಳ್ಳವರಾಗಿರಬೇಕು, ಹಾಗೆ ಗೌರವವುಳ್ಳವರಾಗಿರಬೇಕು, ಹಾಗೆ ಜಗಳವಾಡದೆ ವಾಕ್ಯವನ್ನ ಬೋಧಿಸುವುದರಲ್ಲಿ ಪ್ರವೀಣರಾಗಿ ನಾವಿರಬೇಕು. ಸ್ವಾರ್ಥ ನಮ್ಮಲ್ಲಿ ಇರಬಾರ್ದು, ನಮ್ಮಲ್ಲಿ ಯಾವಾಗಲೂ ದ್ರವ್ಯಾಶಗಳು ಇರಬಾರ್ದು. ಪೂರ್ಣ ಗೌರವದಿಂದ ನಾವೇನು ಮಾಡಬೇಕು? ನಮ್ಮ ಮನೆಯನ್ನ, ನಮ್ಮ ಮಕ್ಕಳನ್ನ ಆಳುವವರಾಗಿರಬೇಕು. ಇವತ್ತು ಎಷ್ಟೋ ಸೇವಕರು ಎಷ್ಟೋ ಸೇವೆ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಅವರ ಕುಟುಂಬದ ಕಡೆ ಅವರು ಕಾನ್ಸಂಟ್ರೇಷನ್ ಅನ್ನ ಮಾಡೋದಿಲ್ಲ, ಅವರ ಕುಟುಂಬವನ್ನ ಚೆನ್ನಾಗಿ ಆಳೋದಿಲ್ಲ. ಮೊದಲು ದೇವರು ನಿಮಗೆ ಕೊಟ್ಟಂತಹ ಕುಟುಂಬವನ್ನ ಚೆನ್ನಾಗಿ ಆಳುವವರಾಗಿರ್ಬೇಕು, ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳುವವರಾಗಿರ್ಬೇಕು, ಮನೆಯನ್ನ ಚೆನ್ನಾಗಿ ಕಟ್ಟುವವರಾಗಿರ್ಬೇಕು. ನಿಮ್ಮ ಮನೆಯಲ್ಲೇ ನೀವು ಕುಟುಂಬವನ್ನ ಆಗ್ಲಿ, ನಿಮ್ಮ ಮಕ್ಕಳನ್ನಾಗಿ, ಹೆಂಡತಿಯನ್ನಾಗ್ಲಿ ನೀವು ಸರಿಯಾಗಿ ನಡೆಸಿಕೊಳ್ಳದೆ ಬೇರೆಯವರಿಗೆ ನೀನು ನಿನ್ನ ಗಂಡನಿಗೆ ಅಧೀನರಾಗು, ಹೆಂಡತಿಗೆ ಅಧೀನರಾಗು, ಮಕ್ಕಳಿಗೆ ನೀನು ಚೆನ್ನಾಗಿ ನೋಡ್ಕೊ ಅಂತ ಹೇಳುವುದರಲ್ಲಿ ಅರ್ಥವೇ ಇರೋದಿಲ್ಲ. ಮೊದಲು ನೀವು ಅನುಸರಿಸಬೇಕು, ನೀವು ಪಾಲನೆ ಮಾಡಬೇಕು, ಹಾಗೆ ನೀವು ಇನ್ನೊಬ್ಬರಿಗೆ ಹೇಳುವವರಾಗಿರ್ಬೇಕು. ಕುಡಿದು ಜಗಳ ಆಡೋದು ಇದೆಲ್ಲ ದೇವರ ಸೇವಕರಿಗೆ ಇರುವಂತಹ ಕ್ಯಾರೆಕ್ಟರ್ ಅಲ್ಲ, ದೇವರ ಸೇವೆಯನ್ನು ಮಾಡುವಂತಹ ಮಕ್ಕಳಲ್ಲಿ ಇರುವಂತಹ ಗುಣಲಕ್ಷಣಗಳಲ್ಲ. ಇದೆಲ್ಲ ಸೈತಾನನಿಗೆ ಸಂಬಂಧಪಟ್ಟಂಥದ್ದಾಗಿದೆ. ಹಾಗೆ ಸುಳ್ಳನ್ನು ನಾವು ಹೇಳಬಾರ್ದು. ಎಂತಹ ಸಮಯದಲ್ಲೂ ಸುಳ್ಳನ್ನು ಹೇಳದೆ ದೇವರು ಮೆಚ್ಚಿಸುವಂಥ ಜೀವಿತವನ್ನು ನಡೆಸುವವರಾಗಿರಬೇಕು. ನೀವು ಈ ವಾಕ್ಯವನ್ನು ಪೂರ್ತಿಯಾಗಿ ಓದಿಕೊಳ್ಳಿ, ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗೆ ನಾವೆಲ್ಲ ಕೆಲಸವನ್ನ ಪ್ರೀತಿಯಿಂದ ಮಾಡುವವರಾಗಿರ್ಬೇಕು, ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ಬೇಕು. 1 ಕೊರಿಂಥಿ 14:1 ಹೇಳುವ ಪ್ರಕಾರ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಮಾಡುವ ಪ್ರತಿಯೊಂದು ಕೆಲಸವನ್ನ ನಾವು ಪ್ರೀತಿಯಿಂದ ಮಾಡಬೇಕು, ಗುಣಗುಟ್ಟದೆ ವಿವಾದವಿಲ್ಲದೆ ಮಾಡುವವರಾಗಬೇಕು, ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಕಾಣುವವರಾಗಬೇಕು. ಹಾಗೆ ಸೇವೆಯಲ್ಲಿ ಬಹುಮುಖ್ಯವಾಗಿರಬೇಕಾದ ಕ್ಯಾರೆಕ್ಟರ್ ಯಾವುದಂದ್ರೆ ಸ್ಯಾಕ್ರಿಫೈಸ್, ತ್ಯಾಗ. ನಮಗೆ ಎಲ್ಲ ಬೇಕು ಸ್ವಾರ್ಥತೆಯಿಂದ ತ್ಯಾಗ ಮಾಡದೆ ನನಗಿದು ಬೇಕು ಅದು ಬೇಕು ಎಂದು ನಾವು ಜೀವಿಸುವುದಾದರೆ ಸೇವೆ ಅನ್ನೋದಿಲ್ಲ. ಸೇವೆ ಅಂದರೆ ತ್ಯಾಗ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳುವ ಪ್ರಕಾರ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಏನು ಮಾಡ್ತಾನೆ? ಕಳಿಸಿಕೊಡ್ತಾನೆ. ಆತನ ಪ್ರೀತಿ ಎಷ್ಟಿದೆ ನೋಡಿ, ಎಷ್ಟೋ ಪ್ರೀತಿಯನ್ನಿಟ್ಟು ಆತನಲ್ಲಿ ಅಲ್ಲಿ ಸ್ಯಾಕ್ರಿಫೈಸ್ ಇದೆ. ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದನು. ನಾವು ಅಷ್ಟೇ ಸೇವೆಯಲ್ಲಿ ಅನೇಕ ವಿಷಯಗಳನ್ನು ನಮ್ಮ ಕುಟುಂಬಗಳಲ್ಲಿ ಬರುವಾಗ, ನಮ್ಮ ಜೀವಿತಗಳಲ್ಲಿ ಬರುವಾಗ ಅನೇಕ ವಿಷಯಗಳನ್ನು ನಾವು ದೇವರಿಗಾಗಿ ತ್ಯಾಗ ಮಾಡಬೇಕಾಗ್ತದೆ. ತ್ಯಾಗದ ಗುಣ ಸೇವೆ ಮಾಡುವವರಲ್ಲಿ ಬಹುಮುಖ್ಯವಾಗಿ ಇರಬೇಕಾದಂಥ ಗುಣವಾಗಿದೆ. ಬಿಟ್ಟು ಕೊಡುವಂಥ ಗುಣ, ಹಾಗೆ ಸಲ್ಲಿಸುವ ಗುಣ ನಮ್ಮಲ್ಲಿ ಏನಿದೆಯೋ ಅದನ್ನು ಸಲ್ಲಿಸಬೇಕು. ದೇವರು ತಾನೇ ಹಾಗೆ ಆತನು ಸೇವೆಯನ್ನು ಮಾಡಿರುವುದನ್ನು ಕಾಣ್ತೇವೆ. ತನ್ನ ಜೀವಿತದಲ್ಲಿ ಏನಿದೆಯೋ ಅದನ್ನೆಲ್ಲರನ್ನ ಏನು ಮಾಡ್ತಾನೆ? ಆತನು ಕರುಣಿಸಿ ಇನ್ನೊಬ್ಬರಿಗೆ ಕೊಡುವ ಆತನಾಗಿದ್ದನು. ಅಪೊಸ್ತಲನಾದ ಪೌಲನು ಅಷ್ಟೇ, ತಾನು ದುಡಿದು ತನ್ನ ಅವಶ್ಯಕತೆಗಳನ್ನು ಪೂರೈಸಿ ಬೇರೆಯವರ ಅವಶ್ಯಕತೆಗಳನ್ನು ಕೂಡ ಆತನು ಪೂರೈಸುವುದನ್ನು ಕಾಣ್ತೇವೆ. ಹಾಗೆ ಸೇವೆಯಲ್ಲಿ ಬಹುಮುಖ್ಯವಾಗಿ ನಮ್ಮ ಆಲೋಚನೆ, ನಮ್ಮ ಜ್ಞಾನ, ನಮ್ಮ ವಿವೇಕ, ನಮ್ಮ ಇದೆಲ್ಲ ಪರಿಶುದ್ಧಾತ್ಮನ ಆಳ್ವಿಕೆ ಇರಬೇಕು. ಪರಿಶುದ್ಧಾತ್ಮನ ಜ್ಞಾನ, ಪರಿಶುದ್ಧಾತ್ಮನೆಲ್ಲ ತುಂಬಿದವರಾಗಿ ಸೇವೆ ಮಾಡುವವರಾಗಬೇಕು. ಇಲ್ಲವಾದರೆ ನಿಮ್ಮ ಜೀವಿತದಲ್ಲಿ ನೀವು ಮಾಡುವ ಕೆಲಸಗಳು ಅಥವಾ ನೀವು ಮಾಡುವಂತಹ ಕಾರ್ಯಗಳು ಏನಾಗ್ತದೆ ಅಂದರೆ, ನೀವು ಪರಿಶುದ್ಧ ಆತ್ಮನ ಇಲ್ಲದೆ ನೀವೇನಾದರೂ ಆರಾಧಿಸುವವರಾದರೆ ನೀವು ಜಸ್ಟ್ ಸಿಂಗರ್ ಆಗ್ತೀರಾ, ವರ್ಷಿಪರ್ ಆಗೋದಿಲ್ಲ. ಪರಿಶುದ್ಧಾತ್ಮನ ಇಲ್ಲದೆ ನೀವು ವಾಕ್ಯವನ್ನು ಉಪದೇಶಿಸುವುದಾದರೆ, ಬೋಧಿಸುವುದಾದರೆ ಯು ಆರ್ ಜಸ್ಟ್ ಎ ಮೋಟಿವೇಶನಲ್ ಸ್ಪೀಕರ್ ಆಗ್ತಿರ ಹೊರತು ನೀವು ದೇವರ ಸೇವೆನ ಮಾಡುವವರಾಗೋದಿಲ್ಲ. ಅಪೋಸ್ತಲ ಕೃತ್ಯಗಳಲ್ಲಿ ಕಾಣ್ತೇವೆ, ಅಪೋಸ್ತಲರು ಅಷ್ಟು ಕಾರ್ಯಗಳನ್ನು ಮಾಡ್ತಾರೆ. ಅಪೋಸ್ತಲರ ಕೃತ್ಯಗಳನ್ನು ಪವಿತ್ರಾತ್ಮನ ಪುಸ್ತಕವೆಂದೇ ಕರೀತಾರೆ. ಪವಿತ್ರಾತ್ಮನ ಕಾರ್ಯಗಳನ್ನು ನಾವು ಅಲ್ಲಿ ಕಾಣ್ತೇವೆ. ಅಪೋಸ್ತಲರು ಇದ್ದಾರಷ್ಟೇ, ಆದರೆ ಅಲ್ಲಿ ಕಾರ್ಯವನ್ನು ಮಾಡಿರುವಂಥದ್ದು ಯಾರೆಂದರೆ ಪರಿಶುದ್ಧಾತ್ಮನಾಗಿದ್ದಾನೆ.
ಸೇವೆಯಲ್ಲಿ ಪರಿಶುದ್ಧಾತ್ಮನಿರಬೇಕು. ಇಲ್ಲವಾದರೆ ನೀವು ಜಸ್ಟ್ ಮೋಟಿವೇಶನಲ್ ಸ್ಪೀಕರ್, ಸಿಂಗರ್, ಹಾಗೆ ನೀವು ಪಬ್ಲಿಕ್ ಫಿಗರ್ ಆಗ್ತಿರೋ ಹೊರತು ದೇವರ ಸೇವಕರು, ದೇವರ ಸೇವಕಿಯರು ಆಗೋದಿಲ್ಲ. ಸೊ ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ವಾಕ್ಯಗಳು ನಿಮಗೆ ಪ್ರಯೋಜನವುಳ್ಳದಾಗಿದೆ ಎಂದು ಭಾವಿಸ್ತೇವೆ. ಇನ್ನೂ ಅನೇಕ ವಿಷಯಗಳಿದೆ, ಹೇಳಲಿಕ್ಕೆ ಹೋದರೆ ವಿಡಿಯೋ ಲೆಂತ್ ಆಗ್ತದೆ. ಪಾರ್ಟ್ 2 ವಿಡಿಯೋವನ್ನು ನಾವು ಇದರ ಕುರಿತಾಗಿ ಧ್ಯಾನಿಸೋಣ. ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಇಂದು ಒಳ್ಳೆಯ ದೇವರ ವಾಕ್ಯವನ್ನು ಕೇಳಿದ್ದೇವೆ, ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರತಿಯೊಬ್ಬ ಸಹೋದರ ಸಹೋದರಿಗೆ ನೀವು ತಾನೇ ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರೆಕೊಪ್ಪಿಸಿಕೊಡ್ದೆ ಯೇಸು ನಾಮದಲ್ಲಿ ಬೇಡ್ಕೊಳ್ತೇವೆ ತಂದೆಯೇ, ಆಮೆನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.